ಕೊರಗಜ್ಜ ಈ ಹೆಸರೇ ಭರವಸೆ ಮತ್ತು ನಂಬಿಕೆಗಳ ಸಂಕೇತ. ಅಸಂಖ್ಯಾತ ಭಕ್ತಗಣವಿದೆ ಈ ಅಜ್ಜನಿಗೆ. ಅವರ ಬದುಕಲ್ಲಿ ಈ ಅಜ್ಜ ಮಾಡಿದರೆಂಬ ಪವಾಡಗಳ ಸಂಖ್ಯೆ ಅಗಣಿ. ಬಹಳಷ್ಟು ದಿನದಿಂದ ಕೊರಗಜ್ಜನನ್ನ ಕಾಣೋ ಯೋಚನೆಯನ್ನ ಮಾಡಿದ್ದೆ. ಕೊನೆಗೆ ಆ ದಿನ ಬಂದೊದಗಿದೆ. ಇಂದು ಕುತ್ತಾರಿನಲ್ಲಿರುವ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟಿದ್ದೆ. ಈ ದೇವಾಲಯದ ಆವರಣ ನನ್ನನ್ನ ಬಹಳ ಪುರಾತನ ಕಾಲಕ್ಕೆ ಎಳೆದೊಯ್ದಿತ್ತು. ಕಾರಣ ಸೋಗೆಯಿಂದ ನಿರ್ಮಿಸಿದ 3 ಸುಂದರ ಗುಡಿಗಳು ಅಲ್ಲಿ ನನ್ನ ಮುಂದಿತ್ತು. ಆಧುನಿಕತೆಯ ಪರಿಚಯವೇ ಆಗದ ಹಂತದಲ್ಲಿ ಕೆಲ ದೈವದ ಗುಡಿಗಳು ಹೇಗಿತ್ತೆಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಆ ಗುಡಿಗಳೊಳಗೆ ಇಲ್ಲಿಯ ಆದಿಮೂಲ ದೈವವೆನ್ನುವ ರಕ್ತೇಶ್ವರಿ ದೈವ, ತುಳುನಾಡ ಸೃಷ್ಟಿಕರ್ತನೆಂದು ನಂಬಲಾಗುವ ಬೆರ್ಮೆರ್, ಜೊತೆಗೆ ಏಳ್ವೇರ್ ಸಿರಿಗಳ ಸಹಿತ ಕೊರಗಜ್ಜ ಮತ್ತು ಗುಳಿಗ ದೈವಗಳು ನೆಲೆಸಿದ್ದರು. ಪೂಜೆ ಪುನಸ್ಕಾರಗಳು ನೆರವೇರಿದ್ದ, ಅದ್ಭುತವಾಗಿ ಅಲಂಕಾರಗೊಂಡಿದ್ದ ಆ ಗುಡಿ ಮತ್ತು ದೈವಗಳನ್ನ ಕಾಣುತ್ತಾ ಕೊರಗಜ್ಜ ಮತ್ತು ಗುಳಿಗ ನೆಲೆಸಿದ್ದ ಸಾನ್ನಿಧ್ಯದೊಳಗೆ ಹೆಜ್ಜೆ ಹಾಕಿದ್ದೆ. ಅಲ್ಲವರು ನನಗೆ ದರ್ಶನ ಕೊಟ್ಟಿದ್ದರು. ಕೊರಗಜ್ಜನನ್ನು ಒಮ್ಮೆ ಕಡಿದ್ರೆ 7 ಸಲ ರಿಯಾಕ್ಟ್ ಮಾಡ್ತಾರೆ. ಉಳುವಲ್ಲಿ ಬಾರಿ ಚಂದ ಉಂಟು. ಏನು ಒಂಜಿಲೆತ್ತದ 7 ಓಕೋನ್ನ ದೈವ ಕೊರಗಜ್ಜ. ಪಂಡಿನಾಲಯ ದೊಂಡೆಡಾನಗ ಉತ್ತರ ಕೊರಪುನ ಕಲಿಯುಗದ ಕಾರ್ಣಿಕ ದೈವ ಕೊರಗಜ್ಜ. ಹೇಳಿದ ಮಾತನ್ನು ಕ್ಷಣ ಮಾತ್ರದಲ್ಲಿ ನೆರವೇರಿಸಿಕೊಡುವ ಶಕ್ತಿ ಕೊರಗಜ್ಜ.